ರಿಷಿ, ನೀನು ಮತ್ತೆ ಕಾಲೇಜಿಗೆ ಬಂದಿದ್ದು ನಂಗೆ ತುಂಬ ಖುಷಿ ಆಗ್ತಿದೆ. ನೀನು ಎಲ್ಲ ಟೆನ್ಷನ್ಸ್ನ ಮರ್ತ್ಬಿಟ್ಟು ಹ್ಯಾಪಿಯಾಗಿ ಕೆಲಸ ಮಾಡು. ಆ್ಯಂಡ್ ರಿಷಿ, ಅದು ಏನೇ ಆಗಲಿ, ಐ ವಿಲ್ ಆಲ್ವೇಸ್ ಬಿ ವಿತ್ ಯು, ರಿಮೆಂಬರ್ ದ್ಯಾಟ್. ಥ್ಯಾಂಕ್ ಯು ಅನಿಕಾ. ಓಕೆ ರಿಷಿ, ಕ್ಲಾಸಸ್ ಎಲ್ಲ ಶುರು ಆಗಿರುತ್ತೆ. ಯು ಕ್ಯಾನ್ ಜಾಯಿನ್ ದಮ್. ಗುಡ್ ಲಕ್. ಯಾ, ಥ್ಯಾಂಕ್ ಯು. Thank you. Miss you all. And ಇವತ್ತಿನ ಕ್ಲಾಸ್ ಶುರು ಮಾಡೋಕ್ಕಿಂತ ಮುಂಚೆ ಆಲ್ ದಿ ಬೆಸ್ಟ್ ಎಲ್ರಿಗೂ. ಸರ್, ಮುಗೀತಾ ಸರ್ ಕಾಲೇಜು? ಸರ್ ಹೆಂಗಿತ್ತು? ತುಂಬ ದಿನ ಆದ್ಮ್ಯಾಗ ಬೇರೆ ಪಾಠ ಮಾಡಿದ್ರಿ. ಸ್ಟೂಡೆಂಟ್ಸ್ ಎಲ್ಲ ಫುಲ್ ಖುಷಿಯಾಗಿರ್ಬೇಕಲ್ಲ, ಯಾಕಂದರೆ ಕಾಲೇಜ್ನಾಗೆ ನೀವೇ ಫೇವ್ರೇಟ್ ಲೆಕ್ಚರರು. ಸರ್, ನಾನು ಈಟೋದು ಮಾತಾಡಿಸ್ತಾನೆ ಇದ್ದೀನಿ, ನೀವೇನು ಮಾತಾಡ್ತಾನೆ ಇಲ್ಲ. ನಿಮ್ಮ ಪ್ರೀತಿ ಕಮ್ಮಿ ಮ್ಯಾಕೆ ಈಟೊಂದು ಕೋಪನ ಸರ್? ಸರ್, ಈಟ್ ದಿನ ನಿಮ್ಮ ಪ್ರೀತಿ ಮಾತ್ರ ಸ್ಟ್ರಾಂಗ್ ಅನ್ಕೊಂಡಿದ್ದೆ. ಹಾಯ್ ಮಾಮ್. ಹಾಯ್. ನನ್ನ ಮಗಳ ಮುಖದಲ್ಲಿ ಈ ಥರ ಸಂತೋಷ ನೋಡಿ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನನ್ನ ಬದುಕೆ ಸಾರ್ಥಕ ಅನಿಸ್ತಾ ಇದೆ. ಈ ನಗುಗೆ ರಿಷಿನೇ ಕಾರಣ ಮಾಮ್. ಏನು ಕಾಲೇಜಲ್ಲಿ ರಿಷಿ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿರೋ ಹಾಗಿದೆ. ಎಸ್ ಮಾಮ್, ಇವತ್ತೇ ಫಾರ್ ದ ಫಸ್ಟ್ ಟೈಮ್ ಕಾಲೇಜಲ್ಲಿ ಆ ಕಮಲಿ ಇಲ್ಲದೆ ರಿಷಿ ಏಕಾಂಗಿಯಾಗಿ ಸಿಕ್ಕಿದ್ದು. ಆಗಂತೂ ನನಗೆ ಪ್ರಪಂಚನೇ ಗೆದ್ದಷ್ಟು ಖುಷಿ ಆಯಿತು ಮಾಮ್. ರಿಷಿ ಅಂತೂ ಎಲ್ಲದಕ್ಕೂ ಅನಿಕಾ ಅನಿಕಾ ಅಂತಲೇ ಕೇಳ್ತಿದ್ದ. ವಾವ್, ಅವಾಗ ನಂಗೆ ಎಷ್ಟು ಖುಷಿ ಆಯಿತು ಗೊತ್ತಾ ಮಾಮ್. ಅವ್ನು ಲೈಫ್ ಲಾಂಗ್ ಹೀಗೆ ಇರಲಿ ಅನಿಸ್ತು. ಇರ್ತಾನೆ ಬೇಬಿ, ಲೈಫ್ ಲಾಂಗ್ ರಿಷಿ ಹೀಗೆ ಇರ್ತಾನೆ. ಆ ಕಾಲ ದೂರ ಇಲ್ಲ. ಆದರೆ ಆ ಥರ ಆಗಬೇಕು ಅಂದರೆ ನೀನು ಮಾಡಬೇಕಾಗಿರೋ ಕೆಲಸ ತುಂಬಾ ಇದೆ. ಅದರ ಕಡೆ ಗಮನ ಇರಲಿ. ಮಾಮ್, ನೀವೇನೋ ನಾನೇ ಪ್ಲ್ಯಾನ್ ಮಾಡಬೇಕು ಅಂತ ಹೇಳ್ತಿದ್ದೀರಾ, ಬಟ್ ನನಗೇನು ಹೊಳಿತಾ ಇಲ್ಲ ಮಾಮ್. ಪ್ಲೀಸ್ ನೀವೇ ಏನು ಮಾಡಬೇಕು ಅಂತ ಹೇಳಿ ಮಾಮ್. ನೋಡು, ಈಗ ರಿಷಿ ಕಮಲಿ ಮಧ್ಯೆ ಆಗಿರೋ ಗ್ಯಾಪಿಂದ ಏನೂ ಪ್ರಯೋಜನ ಇಲ್ಲ. ಅದು ಕ್ಷಣಿಕ ಅಷ್ಟೇ. ಅದೇನೋ ಹೇಳ್ತಾರಲ್ಲ, ಗಂಡ ಹೆಂಡತಿ ಜಗಳ ಉಣ್ಣು ಮಲ್ಗೋ ತನಕ ಅಂತ. ಇದು ಹಾಗೇನೆ, ನಾಳೆ ನಾಡಿದ್ರಲ್ಲಿ ಸರಿ ಹೋಗ್ಬಿಡುತ್ತೆ. ಮಾಮ್. ಎಸ್ ಬೇಬಿ, ಅವರಿಬ್ಬರು ಜಗಳ ಸರಿ ಹೋಗಬಾರ್ದು ಅಂದರೆ ಅವರಿಬ್ಬರ ಮಧ್ಯೆ ದೊಡ್ಡ ಕಂದಕ ಸೃಷ್ಟಿಯಾಗಬೇಕು. ಮನಸ್ತಾಪಗಳ ಹೊಳೆ ಹೇಗೆ ಹರಿಬೇಕು ಅಂದರೆ ಪ್ರೀತಿ ಅನ್ನೋದು ಯಾವತ್ತೂ ಅವ್ರ ಮಧ್ಯೆ ಸೇತುವೆ ಕಟ್ಟಬಾರ್ದು. ಒಬ್ಬರನ್ನ ಕಂಡ್ರೆ ಒಬ್ಬರು ಉರಿದು ಬಿಡಬೇಕು. ಅವ್ರ ಪ್ರೀತಿ ಸುಟ್ಟು ಬೂದಿ ಆಗಬೇಕು. ಅದಕ್ಕೆ ನೀನು ಬುನಾದಿ ಹಾಕಬೇಕು. ಓಕೆ ಮಾಮ್, ಬಟ್ ಅದೆಲ್ಲ ಆಗೋಕ್ಕೆ ನಾನು ಏನು ಮಾಡಬೇಕು? ಡಿವೋರ್ಸ್.
ರಿಷಿ ಕಮಲಿಗೆ ಡಿವೋರ್ಸ್ ಮಾಡಿಸ್ಬೇಕು. ಮಾಮ್, ಡಿವೋರ್ಸಾ? ಬೇಬಿ, ನಾವು ಏನನ್ನಾದರೂ ಹಾಳು ಮಾಡಿದ್ರೆ ಅದು ಯಾವತ್ತಿಗೂ ರಿಪೇರ್ ಆಗಲೇಬಾರ್ದು. ಹಾಗೆ ಹಾಳು ಮಾಡಿ ಹಾಕಬೇಕು. ರಿಷಿ ಕಮಲಿ ಪ್ರೀತಿ ವಿಚಾರದಲ್ಲೂ ಅಷ್ಟೇ. ಯಾವತ್ತೂ ಅವ್ರ ಮಧ್ಯೆ ಪ್ರೀತಿ ಚಿಗುರೋದಕ್ಕೆ ಅವಕಾಶನೇ ಇರಬಾರ್ದು. ಸೊ ಅದಕ್ಕೆ ಡಿವೋರ್ಸ್ ಒಂದೇ ದಾರಿ. ಬಟ್ ಮಾಮ್, ನಾನು ಹೇಗೆ ಡಿವೋರ್ಸ್ ಮಾಡಿಸ್ಲಿ? ಹೇಳ್ತೀನಿ ಬೇಬಿ. ಸರ್ ನಿಂತ್ಕೊಳ್ಳಿ ಸರ್. ನೀವಿವಾಗ ನಂತವ ಮಾತಾಡ್ನಿಲ್ಲ ಅಂದರೆ ನಾನು ಒಳಗಡೆ ಹೋಗಿ ಬಿಡೋಕ್ಕಿಲ್ಲ. ಮಾತಾಡೋದಕ್ಕೆ ಇನ್ನೇನು ಉಳ್ತಿಲ್ಲ ಕಮಲಿ ಅವರೇ. ಬೆಳಿಗ್ಗೆನೇ ಹೇಳಿ ಹೋಗಿದ್ದೆ ಅಲ್ವಾ, ಮಾತಾಡ್ಸೋದಕ್ಕೆ ಪ್ರಯತ್ನ ಪಡಬೇಡಿ ಅಂತ. ನಿಮ್ಗೊಂಚೂರು ನಾಚಿಕೆನೇ ಇಲ್ವಾ? ನಾಚಿಕೆ ಆಯ್ತೈತೆ ಸರ್, ಆದರೆ ಇವಾಗಲ್ಲ. ನಾನು ಮುದ್ದಾಗಿ ಕಾಣುವಾಗ ನೀವು ರೆಪ್ಪೆನೂ ಮುಚ್ಚತೆ ನನ್ನ ನೋಡ್ತಿರಲ್ಲ, ಆವಾಗ ನನಗೆ ಸ್ಯಾನೆ ನಾಚಿಕೆ ಆಯ್ತೈತೆ. ಇವಾಗ ನೀವು ನನ್ನ ಮ್ಯಾಕೆ ಹಿಂಗೆ ಕೋಪ ಮಾಡ್ಕೊಂಡ್ರೆ ನಂಗೆ ನಾಚಿಕೆ ಆಗಕ್ಕಿಲ್ಲ, ನಿಮ್ಮನ್ನು ನೋಡಿದ್ರೆ ನಗು ಬರ್ತೈತೆ. ಆದರೆ ಈಗ ನನ್ನ ಮ್ಯಾಕೆ ಸಿಟ್ಟಿಲ್ಲ ಅಂದು ಸಿಟ್ಟು ತೋರಿಸಿದಿರಲ್ಲ, ನಿಮ್ಮನ್ನು ನೋಡಿದ್ರೆ ನಗು ಬರ್ತೈತೆ ಸರ್. ಸಾಕು ಮಾಡಿ. ನೀವೆಷ್ಟೇ ಪ್ರಯತ್ನ ಪಟ್ಟರೂ ಅದು ಪ್ರಯೋಜನ ಇಲ್ಲ. ನಾನು ಮೊದಲಿನ ಹಾಗೆ ಆಗ್ತೀನಿ ಅನ್ನೋ ಭ್ರಮೆಯಿಂದ ಮೊದಲು ಹೊರಗಡೆ ಬನ್ನಿ, ಅದು ತುಂಬ ಒಳ್ಳೆಯದು. ನಿಮ್ಮ ಪಾಲಿಗೆ ಮೊದಲಿನ ಋಷಿ ಯಾವತ್ತಿಗೂ ಮತ್ತೆ ಬರಲ್ಲ. ನಿಮ್ಮನ್ನು ನೋಡೋದಕ್ಕೂ ಇಷ್ಟ ಇಲ್ಲ, ನಿಮ್ಮ ಹತ್ರ ಮಾತಾಡೋದಕ್ಕೂ ನನಗೆ ಇಷ್ಟ ಇಲ್ಲ. ದಯವಿಟ್ಟು ಅದನ್ನು ಪದೇ ಪದೇ ಹೇಳೋ ಹಾಗೆ ಮಾಡಬೇಡಿ. ದಾರಿ ಬಿಡಿ. ಮಾಮ್, ನೀವು ಹೇಳಿದ ಪ್ಲ್ಯಾನ್ ಬಗ್ಗೆ ನಾನು ಥಿಂಕ್ ಮಾಡಿದೆ. ಇಟ್ಸ್ ಅ ಗ್ರೇಟ್ ಐಡಿಯಾ ಮಾಮ್. ಋಷಿ ಮತ್ತು ಕಮಲಿ ಮಧ್ಯೆ ಚಿಕ್ಕ ಸ್ಪಾರ್ಕ್ ಇರೋದನ್ನ ದೊಡ್ಡ ಬೆಂಕಿ ಮಾಡಿಬಿಟ್ರೆ ಅವ್ರ ರಿಲೇಶನ್ಶಿಪ್ ಬೂದಿ ಆಗೋಗುತ್ತೆ ಮಾಮ್. ಆಮೇಲೆ ಋಷಿ ಮತ್ತೆ ಬ್ಯಾಚುಲರ್ ಆಗ್ತಾನೆ. ಆಗ ಅವನಿಗೆ ಈ ಅನಿಕಾನೇ ಎಲ್ಲ ಆಗುತ್ತೆ ಮಾಮ್. ನಾನು ಋಷಿನ ಮದುವೆ ಆಗ್ಬೋದು ಮಾಮ್. ಎಸ್ ಬೇಬಿ, ಅದಕ್ಕೆ ಹೇಳೋದು ನಿಧಾನ ಕೂತು ಯೋಚನೆ ಮಾಡಿದ್ರೆ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ ಅಂತ. ಬಟ್ ಮೊಬೈಲ್ ಸ್ವೈಪ್ ಮಾಡದೆ ಮನೆಗೆ ಊಟ ಬರೋ ಜನ್ರೇಷನ್ ಇಂದು. ಹಾಗಾಗಿ ಬೀಜ ಬಿತ್ತಿ ಭತ್ತ ಬೆಳೆದು ಅಕ್ಕಿ ಮಾಡಿ ಅನ್ನ ಮಾಡಿ ತಿನ್ನುವಷ್ಟು ವ್ಯವಧಾನ ಇರಲ್ಲ. ಎಸ್ ಮಾಮ್, ಬಟ್ ಇನ್ನು ನಾನು ಅದನ್ನು ಪೋಸ್ಟ್ಪೋನ್ ಮಾಡಲ್ಲ ಮಾಮ್. ಋಷಿ ಮತ್ತು ಕಮಲಿಗೆ ಡಿವೋರ್ಸ್ ಆಗೋ ಹಾಗೆ ಮಾಡೇ ಮಾಡ್ತೀನಿ. ಕೆಸ್ಟ್ರಲ್ಲಿ ಇರಬೇಕಾಗಿರೋ ಕಮಲಿ ಕಾಸ್ಟ್ಲಿಯಸ್ಟ್ ಮನೆಯಲ್ಲಿ ವಾಸ ಮಾಡೋಕ್ಕೆ ಶುರು ಮಾಡಿದ್ಲು. ಹಳ್ಳಿ ಗಮಾರಿ ಅಂತ ನೋಡಿದ್ರೆ ನನಗೆ ಹಳ್ಳ ತೋಡೋಕೆ ನೋಡಿದ್ಲು ಮಾಮ್. ನನ್ನ ಋಷಿ, ನನ್ನ ಖುಷಿ ಎಲ್ಲನೂ ಕಿತ್ಕೊಂಡ್ಬಿಟ್ಲು. ಎಲ್ಲದರಲ್ಲೂ ಮೊದಲನೇ ಸ್ಥಾನ ತಗೊಂಡು ನನಗೆ ಸೆಕೆಂಡ್ ಪೊಸಿಷನ್ ಕೊಟ್ಲು. ಮಾಡಿರೋ ಅನ್ಯಾಯಕ್ಕೆಲ್ಲ ಶಿ ಹ್ಯಾಸ್ ಟು ಪೇ ದ ಪ್ರೈಸ್ ಮಾಮ್. ಗುಡ್ ಲಕ್ ಬೇಬಿ.
ಚೆಂದಾಗಿ ಗೊತ್ತೈತೆ ಸರ್. ಈ ಲೆಟರ್ನ ನೀವು ಓದಿದ್ರೆ ನಿಮ್ಮ ಮನಸ್ಸು ಖಂಡಿತ ಬದಲಾಯ್ತೈತೆ. ನಾನು ಮ್ಯಾಕಿರೋ ಕೋಪ ಕಡಿಮೆ ಆಗಿ ನನಗೆ ಸಮಸ್ತೀರಾ ಅಂತ ನಂಗೆ ಚೆಂದಾಗಿ ಗೊತ್ತು. ನಂಗೆ ಗೊತ್ತು ಸರ್, ಇವತ್ತು ನಿಮ್ಮ ಮನಸ್ಸು ಬದಲಾಗೇ ಆಯ್ತೈತೆ. ಬದಲಾಗಂಗೆ ನಾನು ಮಾಡ್ತೀನಿ. ನನ್ನ ಮನಸ್ಸು ಅದನ್ನ ಬಲವಾಗಿ ಹೇಳ್ತೈತೆ ಸರ್. ಇನ್ಮ್ಯಾಕೆ ನಾವಿಬ್ರು ಮೊದಲಿನಂಗೆ ಚೆಂದಾಗಿರ್ತೀವಿ. ಹೇಗಾದ್ರೂ ಮಾಡಿ ಋಷಿ ಮತ್ತೆ ಕಮಲಿನ ದೂರ ಮಾಡಲೇಬೇಕು. ಆ ಕಮಲಿಗಿಂತ ಹೆಚ್ಚಾಗಿ ನಾನ್ ಋಷಿನ ಆವರಿಸ್ಕೋಬೇಕು. ಅದಾಗ್ಬೇಕಂದ್ರೆ ನಾನ್ ಋಷಿಗೆ ತುಂಬಾನೇ ಹತ್ರ ಆಗ್ಬೇಕು. ಈ ಅನಿಕಾ ಇಲ್ಲ ಅಂದ್ರೆ ನನ್ನ ಲೈಫೇ ಇಲ್ಲ ಅಂತ ಋಷಿ ಅನ್ಕೊಳ್ಳೋಷ್ಟು ಹತ್ರ ಆಗ್ಬೇಕು. Hi Rishi, why are you so late? ಲೇಟಾ? ನೋ ಅನಿಕಾ, ಇಟ್ಸ್ 9:10. 10 ಗಂಟೆ ಕ್ಲಾಸ್ ಇರೋದು. ನಾನು ಅರ್ಲಿಯಾಗೆ ಬಂದಿದ್ದೀನಿ. ಓ ಗಾಡ್ ರಿಷಿ, ನಾವು ಆಕ್ಚುಲಿ ಶೆಡ್ಯೂಲ್ ಚೇಂಜ್ ಮಾಡಿದೀವಿ. 9 o'clockಗೆ ಕ್ಲಾಸಸ್ ಇತ್ತು. ಈಗಾಗಲೇ 9:10 ಆಗೋಗಿದೆ. ಯು ಆರ್ ಲೇಟ್ ರಿಷಿ, ಬೇಗ ಕ್ಲಾಸಿಗೆ ಹೋಗು. ಸಾರಿ, ನನಗೆ ಈ ವಿಚಾರ ಗೊತ್ತೇ ಇರಲಿಲ್ಲ. ಓ ನೋ ರಿಷಿ, ಶೆಡ್ಯೂಲ್ ಅಪ್ಡೇಟ್ ಮಾಡದೇ ಇರೋದು ನನ್ನ ಮಿಸ್ಟೇಕ್. ಐ ಆಮ್ ರಿಯಲಿ ಸಾರಿ. ನೀನೀಗ ಕ್ಲಾಸಿಗೆ ಹೊರಡು. ನಾನು ಆಫೀಸ್ಗೆ ಹೋಗಿ ಬ್ಯಾಗು ಹೆಲ್ಮೆಟ್ ಇಟ್ಟು ಆಮೇಲೆ ಕ್ಲಾಸ್ಗೆ ಹೋಗ್ತೀನಿ. ನೋ ರಿಷಿ, ತುಂಬಾ ಲೇಟ್ ಆಗುತ್ತೆ. ಯು ನೋ ವಾಟ್, ಐ ವಿಲ್ ಹೆಲ್ಪ್ ಯು. ಕೊಡು. ಹೇ ಅನಿಕಾ, ಕಾಲೇಜ್ ಹೆಡ್ ಆಗಿ ರಿಷಿ, ಕಾಲೇಜ್ ಹೆಡ್ಗಿಂತ ಮೊದಲು ಐ ಆಮ್ ಯೋರ್ ಫ್ರೆಂಡ್. ಐ ಡೋಂಟ್ ಮೈಂಡ್. ಕೊಡು. ಓಕೆ ಅನಿಕಾ, ಸಿ ಯು. Sure. ಹೀಗೆ ಇಲ್ಲಿ ನಿನ್ನ ಹತ್ರ ಇದ್ದು ನೀನೆಲ್ಲ ಕೆಲಸ ಮಾಡ್ತಾ ನಿನಗೆ ತುಂಬಾ ಹತ್ರ ಆಗ್ತೀನಿ ರಿಷಿ. ಆ ಕಮಲಿಗೆ ಆಲ್ಟರ್ನೇಟ್ ಆರ್ ರೀಪ್ಲೇಸ್ಮೆಂಟ್ ನಾನಲ್ಲ. ಈ ಅನಿಕಾ ರಿಷಿಗೆ ತುಂಬ ಸ್ಪೆಷಲ್ ಅನಿಸ್ಬೇಕು. ಹಾಗಿರ್ಬೇಕು ನಾನು. ಇವತ್ತು ರಿಷಿಗೆ 2 ಕ್ಲಾಸಸ್ ಇದೆ. ಅದಾದಮೇಲೆ ಲಂಚ್ ಬ್ರೇಕ್ ಆಗುತ್ತೆ. ಸೊ ನಾನು ರಿಷಿನ ಲಂಚ್ಗೆ ಹೊರಗಡೆ ಕರ್ಕೊಂಡು ಹೋಗ್ಬೋದಲ್ವಾ? ಎಸ್. ಇದೇನಿದು? ಲೆಟರಾ? ಅತ್ತೆಮ್ಮ, ಬಾ ಕಮಲಿ, ಏನಾದರೂ ಬೇಕಿತ್ತಾ? ಏನು ಬೇಡ ಅತ್ತೆಮ್ಮ, ನಾನು ಕಾಫಿ ಮಾಡ್ತೀನಿ. ಇಬ್ರು ಒಟ್ಟಿಗೆ ಕಾಫಿ ಕುಡಿಯಮ್ಮ. ಏನಿವತ್ತು ನನ್ನ ಸೊಸೆ ಮುಖದಲ್ಲಿ ಒಂದು ಸ್ವಲ್ಪ ಸಂತೋಷ ಕಾಣಿಸ್ತಾ ಇದೆಯಲ್ಲ, ಏನು ವಿಷಯ? ರಿಷಿ ಫೋನ್ ಮಾಡಿದ್ನಾ? ಇಬ್ಬರಿಗೂ ರಾಜಿ ಆಯ್ತಾ? ಇಲ್ಲ ಅತ್ತೆಮ್ಮ,
ಆದರೆ ಇವತ್ತು ರಿಷಿ ಸರು ನನ್ನ ಜೊತೆ ರಾಜಿ ಆಗೇ ಆಯ್ತಾರೆ. ಅವ್ರು ಬರೀ ನನಗೆ ಫೋನ್ ಮಾಡೋದಲ್ಲ, ಕಾಲೇಜಿಂದ ನೇರವಾಗಿ ಮನೆಗೆ ಬರ್ತಾರೆ, ನೋಡ್ತಾ ಇರಿ. ಅದು ಹೇಗೆ ಅಷ್ಟು ಅಕ್ಯುರೇಟಾಗಿ ಹೇಳ್ತಾ ಇದೆಯಾ? ಯಾರೋ ರಿಷಿ ಹೀಗೆ ಮಾಡ್ತಾನೆ ಅಂತ ನಿನಗೆ ಭವಿಷ್ಯ ಹೇಳಿರೋರು ಹಾಗೆ? ಯಾರೂ ಹೇಳೋದು ಬೇಕಾಗಿಲ್ಲ ಅತ್ತೆಮ್ಮ, ನನ್ನ ಮನಸ್ಸು ಹೇಳ್ತಾ ಐತೆ. ರಿಷಿ ಸರು ಇವತ್ತು ನನ್ನ ಕ್ಷಮಿಸ್ತಾರೆ. ಅವರು ಮೊದಲಿನಂಗೆ ನನ್ನ ಜೊತೆ ಇರ್ತಾರೆ. ಅವ್ರ ಮನಸ್ಸು ಸರಿ ಹೋಗಂಗೆ ನಾನು ಏನೋ ಒಂದು ಮಾಡ್ತೀನಿ. ಆದ್ದರಿಂದ ನನ್ನ ಮನಸ್ಸಿನ ಭಾವನೆಗಳು ಅವ್ರಿಗೆ ಅರ್ಥ ಆಗಿ ಅದಕ್ಕೆ ಅವ್ರು ಸ್ಪಂದಿಸ್ತಾರೆ. ನನಗೆ ಗೊತ್ತೈತೆ ಅತ್ತೆಮ್ಮ. ಕಮಲಿ, ನೀನು ರಿಷಿ ಸರಿ ಹೋಗ್ತೀರಾ ಅಂದರೆ ನನಗೆ ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ. ನೀನು ಹೇಳ್ದಾಗೆ ಆಗಲಿ, ನಾನೇ ಕಾಫಿ ಮಾಡ್ತೀನಿ. ನೀವು ಯಾಕೆ ಇಲ್ಲಿಗೆ ಬಂದ್ರಿ? ಎಷ್ಟು ಹೇಳಿದ್ರು ಬುದ್ಧಿ ಬರಲ್ವಾ? ಸರ್, ನಾನೇನ್ ಮಾಡಿದೆ? ಸಾರಿ, ಹ್ಯಾವ್ ಯೂಸ್ ಇಟ್. ಸರ್, ಯಾಕೆ ಇಷ್ಟು ಲೇಟು? ಸಾರಿ ಸರ್. ಪ್ಲೀಸ್ ಕಮ್. ಯಾಕೆ ನನಗೆ ಹೀಗೆಲ್ಲ ಆಗ್ತಿದೆ? ಯಾಕೆ ಎಲ್ಲ ಕಡೆ ಕಮಲಿಯವರ ಕಾಣಿಸ್ತೀರ? ಯಾವುದಾದ್ರೂ ಸ್ಟೂಡೆಂಟ್ ಋಷಿಗೆ ಲವ್ ಲೆಟರ್ ಬರ್ತಿರ್ಬೋದಾ? ಲೆಟ್ಸ್ ಸಿ. ಪ್ರೀತಿಯ ರಿಷಿ ಸರ್, ನಿಮ್ಮ ಪ್ರೀತಿಯ ಕಮಲಿ.